Yes. ವೇದಿಕೆ ಮೇಲೆ ಆಡಿದ ಚಂದ್ರಪ್ಪ ಇದೀಗ ಭಾರತ ತಂಡದ ನೇತೃತ್ವದಲ್ಲಿ ನಿವೃತ್ತ ಭಾರತೀಯ ಕ್ರೀಡಾ ಪ್ರಾಧಿಕಾರರಾಗಿರುವಂತಹ ಕುಮಾರ್ ಸರ್ ಅವರಿಗೆ ವೇದಿಕೆಯಲ್ಲಿ ಗೌರವದ ಸನ್ಮಾನ ಕಾರ್ಯದ ರೂಪರೇಷೆ. ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಕ್ರೀಡಾ ಪ್ರೇಮಿಗಳು ಚಂದ್ರಾಪಟ್ಟಣದವರು ನಿಜಕ್ಕೂ ಕ್ರೀಡೆಗೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರುವಂತಹವರು. ಸಹಕಾರದೊಂದಿಗೆ ಶ್ರೀ ಎಸ್ ಸಿ ಲಲಿತ್ ರಾಘವ್ ಅವರು ಈ ಒಂದು ಬಹಳ ಅತ್ಯುತ್ತಮವಾಗಿ 15, 19 16, 19, 16, 19. ಇಪ್ಪತ್ತು 2016 ಈ ಪಂದ್ಯವನ್ನ ನ್ಯಾಷನಲ್ ರೆಫರಿ ಶ್ರೀ ಲೋಕೇಶ್ ಅವರು ಪ್ರಥಮ ತೀರ್ಪುಗಾರರಾಗಿ, ಸಹ ತೀರ್ಪುಗಾರರಾಗಿ ಶ್ರೀ ಮಾಸ್ಟರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಒಳ್ಳೆಯ ಪಾಸ್ ಆದರೆ ಅದನ್ನು ಬಹುಮಾನವನ್ನು ವಿತರಿಸುತ್ತಿರುವಂತಹ ಗೌರವಾನ್ವಿತ ಗಣ್ಯರು, ಅದೇ ರೀತಿ ಕೆಎಸ್ಸಿಬಿ ಕೇರಳ ತಂಡ ದಯವಿಟ್ಟು ವೇದಿಕೆಯ ಮೇಲೆ ಬಂದು ದ್ವಿತೀಯ ಬಹುಮಾನವನ್ನು ತಮ್ಮದಾಗಿಸಿಕೊಳ್ಳಬೇಕು. ಸಿರಿಲ್ ಸರ್, ಪ್ಲೀಸ್ ಕಮ್ ಇನ್ ದಿ ಡಯಾಸ್. Sir, drop yourself, put sir. Okay, drop yourself. ಬಂಧುಗಳೇ, ಅಲಂಕರಿಸಿ ಅಣ್ಣಯ್ಯ ಕರ್ತವ್ಯವನ್ನು ಎತ್ತಿಕೊಳ್ಳುತ್ತಿರುವಂತಹ ಚಂದ್ರಸಾಗರ ಮಾರ್ಗದರ್ಶನದಲ್ಲಿ ಕಟ್ಟಿ ಇನ್ನು ಚಾಂಪಿಯನ್ ಪಟ್ಟದ ವಾರಿಗಳಾಗಿರುವಂತಹ ಸಿರಿಲ್ ಸರ್,
ನೋಡಿದ್ದೇವೆ. ಮತ್ತೊಂದು ಸುಲಭವಾದ ಅಂಕವನ್ನು ಪಡೆದುಕೊಳ್ಳುವುದರೊಂದಿಗೆ ಶ್ರೀಮಂತ ಕಲಾವಿದರು ಎಲ್ಲರೂ ಇರುವಂತಹ ಸ್ಥಳ ಮುಂಬೈ. ಮಂತ್ರಿ ಆದಂತರು ಅವತ್ತು 83ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ಕೈ ತಪ್ಪದಂಥದ್ದು. ಆದರೆ ಈ ಜಿಲ್ಲೆಗೆ ಮೊದಲು ಕೆಲಸ ಕಾರ್ಯಕ್ರಮಗಳ ಪ್ರಾರಂಭ ಮಾಡಿದರು, ಏನಾದರೂ ಒಂದು ಕೆಲಸಗಳನ್ನ ಮಾಡಿದರು. ಜಿಲ್ಲೆಯಲ್ಲಿ ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗ ಕೊಡಿಸಿದರು. ಬಹಳಷ್ಟು ಜನ ಸಹಕಾರದಲ್ಲಿರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಬೇರೆ ಬೇರೆ ಕಡೆ ಉದ್ಯೋಗ ಕೊಡಿಸಿದಂತರು. ಆ ಕೀರ್ತಿ ಏನಾರ ಸಲ್ಲಿದ್ರೆ ಯಜಮಾನರಾದಂತ ಶ್ರೀಕಂಠಯ್ಯನವ್ರಿಗೆ. ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ, ಇವರು ರೆವಿನ್ಯೂ ಮಂತ್ರಿ ಆಗಿದ್ರು. ಈಗ ಒಂದು ಪದ ಹೇಳಿದ್ರು, ರೆವಿನ್ಯೂ ಮಂತ್ರಿ ಆಗಿದ್ರು. ರೆವಿನ್ಯೂ ಮಂತ್ರಿ ಆದಾಗ ದೊಡ್ಡ ಸ್ವಾಮೀಜಿಗಳು ಬದುಕಿದ್ರು. ದೊಡ್ಡ ಸ್ವಾಮೀಜಿಗಳು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬದುಕಿದ್ರು. ಆ ಸಂದರ್ಭದಲ್ಲಿ ಇವರು ರೆವಿನ್ಯೂ ಮಂತ್ರಿ, ಚಂದ್ರೇಗೌಡರು ಲಾ ಮಿನಿಸ್ಟ್ರು, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು. 3 ಜನ ಒಕ್ಕಲಿಗರಿದ್ರು. ಒಕ್ಕಲಿಗರ ಮಠದ ಆಸ್ತಿ ಒಂದೂ ಕೂಡ ಸರಿಯಾದಂತ ಖಾತೆ ಪಾಡಿ ಆಸ್ತಿ, ಅಷ್ಟು ಆಸ್ತಿ ಇದ್ರೂ ಕೂಡ ಯಾವುದೂ ಕೂಡ ದಾಖಲಾತಿಗಳು ಸರಿಯಾಗಿರ್ಲಿಲ್ಲ. ಒಂದಿನ ಸ್ವಾಮೀಜಿಗಳು ಫೋನ್ ಮಾಡಿ ಕೇಳಿದ್ರು, ಈಗ ನೀವು 3 ಜನ ಒಕ್ಕಲಿಗರಿದ್ದೀರಾ, ಈ ಸಂದರ್ಭದಲ್ಲಾರು ಅದೆಲ್ಲವನ್ನು ಸರಿಪಡಿಸಿ ಅಂತೇಳಿ. ಆಗ ಯಜಮಾನರು ಕೃಷ್ಣ ಅವ್ರ ಹತ್ರ ಹೋಗಿ ಆ ಲಾ ಮಿನಿಸ್ಟರ್ ಹತ್ರ ಕರೆದು ಎಲ್ಲನ್ನು ಕರೆದು ಸಂಪೂರ್ಣವಾದಂತ ಈಗ ಮಠದ ಆಸ್ತಿ ಏನಿದೆ, ಸುತ್ತ ಕೆಲವು ಆಸ್ತಿಗಳೇನಿದ್ದಾವೆ ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಮ್ಮ ಮಠಕ್ಕೆ ದಾಖಲಾತಿ ಮಾಡ್ತಕ್ಕಂಥದ್ದನ್ನ ಮಾಡಿಕೊಟ್ಟಂತವರು ಇವತ್ತು ಶ್ರೀಕಂಠಯ್ಯನವರು. ಇವತ್ತು ನಮ್ಮ ಒಕ್ಕಲಿಗರ ಮಠ ಏನಿದೆ, ಬೇರೆ ಬೇರೆಯವರು ಇವತ್ತು ಹೇಳ್ಬೋದು, ಸ್ವಾಮೀಜಿ ಏನಿದ್ದಾರೆ, ಬಾಲಗಂಗಾಧರ ಸ್ವಾಮೀಜಿ ಹೇಳ್ತಿದ್ರು, ಏನಾದ್ರೂ ಹೆಚ್ಚಿನ ಕೊಡುಗೆ, ಏನಾದ್ರು ನಾನು ಶ್ರೀಕಂಠಯ್ಯನವರು ಇಬ್ರು ಸುಟ್ಟಿಗೆ ತೊತ್ಕೊಂಡು ಅಮೆರಿಕದಲ್ಲಿ ಸುತ್ತಿದೀವಿ ಅಂದ್ರೆ, ನಾನು ಶ್ರೀಕಂಠಯ್ಯ ಹಣ ತರೋದಕ್ಕೆ ಕಾಯಿ ಹಿಡಿದು ಮನೆ ಬಾಗಿಲಿಗೆ ಹೋಗಿ ಕಾಯಿ ತಂದು ಮಠ ಕಟ್ಟಿದ್ದೀವಿ ಅಂದ್ರೆ ನಾನು ಶ್ರೀಕಂಠಯ್ಯ ಅಂತೇಳಿ ಸ್ವಾಮೀಜಿಯವರು ಕೆಲವು ಭಾಷಣಗಳಲ್ಲಿ ಹೇಳೋದು. ಅದು ಒಬ್ಬರು ಏನಾದ್ರು ಶಕ್ತಿಯಾಗಿ ಮಾಡಿದಂತ ಒಂದು ಮಠ ಇವತ್ತೇನಾದ್ರು ನಮ್ಮ ಒಕ್ಕಲಿಗರಿ ಸ್ವಾಮೀಜಿ ನಮ್ಮೆಲ್ಲರಿಗೂ ಓದಿದೆ ಅಂದ್ರೆ ಅದರಲ್ಲಿ 50 ಭಾಗ ಶ್ರೀಕಂಠಯ್ಯನವರ ಶ್ರಮ ಮತ್ತು ಪರಿಶ್ರಮ ಇದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಅವರು ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ, ಇವತ್ತು ಕೂಡ ಎಲ್ಲರೂ ಕೂಡ ಏನಾರ ಇದ್ರೆ ಶ್ರೀಕಂಠಯ್ಯ ಅಂತ ರಾಜಕಾರಣಿ ಇರ್ಬೇಕಪ್ಪ ಅಂತೇಳಿ ಇವಾಗಲೂ ಕೂಡ ಮಾತಾಡ್ತಾರೆ. ವಿಧಾನಸೌಧ ಹತ್ರ ಹೋಗ್ಲಿ, ಬೇರೆ ಕಡೆ ಹೋಗ್ಲಿ, ಯಾರಾದ್ರೂ ಸಿಕ್ಕಿದಾಗ ಇದ್ದರೆ ಶ್ರೀಕಂಠಯ್ಯನ ಅಂತ ರಾಜಕಾರಣಿ ಇರ್ಬೇಕಪ್ಪ ಅಂತ. ನಮ್ಮ ಪುಟ್ಟೇಗೌಡರು ಹೇಳೋರು, ಎಷ್ಟೋ ಬಾರಿ ಪುಟ್ಟೇಗೌಡರು, ಏ ಮಗ ನಾನು ಸೋತು ಗೆದ್ರು ಕೂಡ ಆ ಮನುಷ್ಯ ಸೋತ್ರೆ ಸಿಕ್ಕಿದಾಗ ಅಷ್ಟು ಪ್ರೀತಿಯಿಂದ ಮಾಡಿಸ್ತಿದ್ದ ಅಂತ ನನ್ನ ಕೈಲೇ ಹೇಳೋದು. ಅಂತ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿದ್ರು ಕೂಡ ನೆನೀತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ನಾವು ನೆನೆಯೋಣ ಅಂತ ಹೇಳಿ ಇವತ್ತು ನಡೀತಿರತಕ್ಕಂಥ ಈ ಕ್ರೀಡಾ ಕಾರ್ಯಕ್ರಮ, ಅವ್ರಿಗೆ ಇಂಥ ಕ್ರೀಡಾ ಕಾರ್ಯಕ್ರಮ ಅಂದ್ರೆ ಅವರೇ ಬಂದು ಕೂತ್ಕೊಳ್ತಕ್ಕಂಥದ್ದು ಅಂತ ಒಂದು ಕ್ರೀಡಾ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ. ಅವರ ಹೆಸರಿನಲ್ಲಿ ನಡೆಸ್ತಾ ಇರೋರಿಗೆ, ಅವ್ರ ಕುಟುಂಬಕ್ಕೆ, ಶ್ರೀಕಂಠಯ್ಯನವ್ರನ್ನ ನೆನ್ಕೊಳ್ತಕ್ಕಂಥವ್ರಿಗೆ ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ನನ್ಗೆ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರೂ ವಂದಿಸಿ ನಾನು ಮುಗಿಸ್ತೇನೆ ಮಾತನಾಡಿ. ಶ್ರೀಕಂಠಯ್ಯನವರು ನಮ್ಮ ರಾಜ್ಯ ಕಂಡಂತಹ ಧೀಮಂತ ನಾಯಕರಲ್ಲಿ ಅಜಾತ ಶತ್ರುವಾಗಿದ್ದಂತಹ ರಾಜಕಾರಣಿಗಳು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿದಂತಹ ಎಚ್ ಕೆ ಮಹೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.
ನಡೆದಿರ್ತಕ್ಕಂಥ ಒನರು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯ ಈ ಕ್ರೀಡಾಕೂಟ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ಸಿನ ಮುಖಂಡರು ಆಗಿರ್ತಕ್ಕಂಥ ಗೋಪಾಲ್ ಸ್ವಾಮಿ ಅವರೇ, ನನ್ನ ಆತ್ಮೀಯ ಸ್ನೇಹಿತರು, ನಮ್ಮ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದಂಥ ವಿಜಯ್ ಕುಮಾರ್ ಅವರೇ, ಮತ್ತೋರ್ವ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಹೇಶ್ ಅಣ್ಣವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಲಕ್ಷ್ಮಣರವರೇ, ಮತ್ತೋರ್ವ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಬಾಬು ಮಂಜೇಗೌಡರವರೇ, ಮತ್ತೋರ್ವ ನಮ್ಮ ಮುಖಂಡರಾದಂಥ ಶಂಕರಣ್ಣವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸಣ್ಣಸ್ವಾಮಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಚಂದ್ರಾಯಪಟ್ಟಣದ ಯುವ ನಾಯಕರು, ಕರ್ನಾಟಕ ರಾಜ್ಯ ಕೈಲಾಸ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಕಂಠಯ್ಯನವರ ಅಣ್ಣಯ್ಯನವರ ಮೊಮ್ಮಗರು ಆಗಿರ್ತಕ್ಕಂಥ ದೀಪು ಅವರೇ, ಮತ್ತು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕ್ರೀಡಾಭಿಮಾನಿಗಳೇ, ಕ್ರೀಡಾ ಬಂಧುಗಳೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಇವತ್ತು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. 100 ವರ್ಷಗಳ ಕಾಲ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಇಂಥ ಕ್ರೀಡೆಯನ್ನು ಇಳಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ಮಹತ್ವಪೂರ್ವವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ತೇನೆ. ನಮ್ಮ ಸಣ್ಣ ಹುಡುಗರಲ್ಲಿ ಯಾರಿಗೂ ಶ್ರೀಕಂಠಯ್ಯನವರು ಅಂದ್ರೆ ಗೊತ್ತಿರ್ತಿರ್ಲಿಲ್ಲ. ಇರಿಶವೆ ಅಣ್ಣಯ್ಯನವ್ರು ಬರ್ತಾರೆ, ಇರಿಶವೆ ಅಣ್ಣಯ್ಯನವ್ರು ಬರ್ತಾರೆ ಅಂತೇಳಿ ಎಲ್ಲ ಕಾಯ ಊರಲ್ಲಿ ಹೆಸರಾಂತ ರಾಜಕಾರಣಿಗಳು ಅವತ್ತು ಅವರು ಹೋರಾಟವನ್ನು ಮಾಡಿ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯ ಕೀರ್ತಿಯನ್ನ ಬಹಳ ಮಟ್ಟಿಗೆ ಹೆಚ್ಚಿಸಿದಂತ ಮಹಾನ್ ರಾಜಕಾರಣಿಗಳು. ಸರಳ ಸಜ್ಜನಿಕೆಗೆ, ಎಲ್ಲರ ಒಡನಾಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನ ಹಾಸನ ಜಿಲ್ಲೆಯಲ್ಲಿ ಬೆಳೆಸಿಕೊಂಡು ಅನೇಕ ಜನ ಶಾಸಕರನ್ನು ಮಾಡ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಪ್ರಮುಖವಾಗಿರುತ್ತೆ. ಶ್ರೀಕಂಠಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಸುಭದ್ರವಾಗಿ ಕಟ್ಟಿದ್ದರ ಹಿನ್ನೆಲೆಯಲ್ಲಿ ಭಾರಿ ಜನ ಶಾಸಕರು ಈ ಜಿಲ್ಲೆಯಲ್ಲಿ ಆಗಿ ಹೋಗಿದ್ದಾರೆ. ರಾಜಕಾರಣಿಗಳನ್ನು ಶ್ರೀಕಂಠಯ್ಯನವರು ಬೆಳೆಸಿದ್ದಾರೆ. 2000 ಇಸ್ವಿನಲ್ಲಿ ನಾವು ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದಾಗ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಆಯ್ಕೆಯಾಗಿ ಉಪಾಧ್ಯಕ್ಷರಾಗಿದ್ದರು. ಅವರು ಕೃಷ್ಣ ಅವರ ಕ್ಯಾಬಿನೆಟ್ನಲ್ಲಿ ರೆವಿನ್ಯೂ ಮಂತ್ರಿಗಳಾಗಿದ್ದರು. ಆಗ ನನ್ನನ್ನು ಪಕ್ಷ ಭೇದವನ್ನು ಮರೆತು ನಾನು JDS ಪಕ್ಷದಿಂದ ಗೆದ್ದಿದ್ದೆ. ಪಕ್ಷ ಭೇದವನ್ನು ಮರೆತು ಎಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಕರ್ಕೊಂಡೋಗಿ ವಿಧಾನಸೌಧದಲ್ಲಿ ಕೂರಿಸಿ ಅವರ ಚೇಂಬರ್ನಲ್ಲಿ ಎಷ್ಟು ಮಟ್ಟಿಗೆ ನಮ್ಮನ್ನು ನೋಡ್ತಾ ಇದ್ರು. ಒಂದ್ಸಾರಿ ಮುಖ್ಯಮಂತ್ರಿಗಳ ಹತ್ರಕ್ಕೆ ನಮ್ಮನ್ನು ಕರ್ಕೊಂಡೋರು. ವಿಜಯಣ್ಣ ಇವರು ನೇತೃತ್ವದಲ್ಲೇ ಹೋದರು. ಕೃಷ್ಣ ಅವರು ನಮ್ಮನ್ನ ಮುಖ್ಯಮಂತ್ರಿಗಳ ಚೇಂಬರಿಗೆ ಕರೆಸಿ ಹಾಸನ ಜಿಲ್ಲಾ ಪಂಚಾಯತಿಗೆ ಏನು ಗ್ರಾಂಟ್ ಅನ್ನು ಕೊಡಬೇಕು ಅವತ್ತು ಮಂಜೂರು ಮಾಡಿ ಎಷ್ಟು ಗ್ರಾಂಟ್ ಅನ್ನು ಕೊಟ್ಟಿದ್ದೇನೆ, ಶ್ರೀಕಂಠಯ್ಯನವರು ಕೊಡಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಅವತ್ತು SM ಕೃಷ್ಣರವರು ನಮಗೆ ಹೇಳ್ತಾರೆ. ಆ ರೀತಿ ನನಗಂತೂ ಬಹಳ ಪ್ರೀತಿ ವಿಶ್ವಾಸದಿಂದ ನೋಡು. ಅವತ್ತು
ಅಭಿಮಾನದಿಂದ. ಯಾಕೆಂದ್ರೆ ನಾನು ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಂಘದ ನಾಯಕನಾಗಿದ್ದಾಗ ಶ್ರೀಕಂಠಯ್ಯನವರು ಪೌರಾಣಿಕ ಸಚಿವರಾಗಿ ಅವರನ್ನು ನಾನು ಹಾಸನ ಸರ್ಕಾರಿ ಕಾಲೇಜಿಗೆ ಕರ್ಕೊಂಡೋಗಿ ಅವರನ್ನು ಬಹಳ ದೊಡ್ಡದಾದ ಅದ್ದೂರಿ ಸನ್ಮಾನವನ್ನು ಮಾಡಿ ಆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ಅದೇ ಅಭಿಮಾನವನ್ನು ನನ್ನ ಮೇಲೆ ಇಟ್ಕೊಂಡಿದ್ರು. ನೀನು ಇಷ್ಟು ಜಲ್ದಿ ರಾಜಕಾರಣಕ್ಕೆ ಬಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ತೀಯ ಅಂತ ತಿಳ್ಕೊಂಡಿರಲಿಲ್ಲ, ಬಂದಿದೆಯಾ, ನಿನಗೆ ಒಳ್ಳೆ ಭವಿಷ್ಯ ಇದೆ, ಈ ಜಿಲ್ಲೆನಲ್ಲಿ ನೀನು ರಾಜಕೀಯದಲ್ಲಿ ಬೆಳೆಯುತ್ತ ಹೇಳಿ ನನಗೆ ಅವತ್ತೇ ಅವರು ಆಶೀರ್ವಾದವನ್ನು ಮಾಡಿ ಆ ರೀತಿ ಶ್ರೀಕಂಠಯ್ಯನವರ ಆಶೀರ್ವಾದದಿಂದ ನಾವು ಬೆಳೆದು ಬಂದಂತ ಇವತ್ತು ನನ್ನ ಪುಣ್ಯ 93ರಲ್ಲಿ ಶ್ರೀಕಂಠಯ್ಯನವರು ಹೌಸಿಂಗ್ ಬೋರ್ಡ್ನಲ್ಲಿ ಚೇರ್ಮನ್ ಆಗಿ ಆ ಕುರ್ಚಿಯಲ್ಲಿ ಕೂತು ಬಂದಿದ್ದರು. ಅದೇ ಕುರ್ಚಿನಲ್ಲಿ ಇವತ್ತು ನಾನು ಹೋಗಿ ಶ್ರೀಕಂಠಯ್ಯನವರು ಕೂತಂತ ಕುರ್ಚಿಯಲ್ಲಿ ನಾನು ಕೂತು ಇವತ್ತು ಅಧ್ಯಕ್ಷರಿಗೆ ನಡೆಸ್ತಾ ಇರ್ತಕ್ಕಂಥದ್ದು ನನ್ನ ಸೌಭಾಗ್ಯ, ನನ್ನ ಪುಣ್ಯ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೋತೇನೆ, ಇವತ್ತು ಜ್ಞಾಪಕ ಮಾಡ್ಕೋತೇನೆ. ಆ ರೀತಿ ಪ್ರೀತಿ, ವಿಶ್ವಾಸ, ಮಮತೆ, ಅವರು ಊಟ, ಅವರ ಈಗ ಇದೇ ಡಿ ಕೆ ಶಿವಕುಮಾರ್ ಇವರ ಕ್ವಾರ್ಟರ್ಸ್ ಅಲ್ಲಿ ಇತ್ತು, ನಾನಿನ್ನೂ ಮರ್ತಲ್ಲ. ಅವರಿಗೆ ಕೇವಲ ನಟಿ ಕೊಡಿ ಸರ್, ಹಾಕ ಅವ್ರು ಕೊಡ್ಸ, ಇದು ಕೊಡ್ಸ, ಅವನಂಚೂರು ಬಿಸಿಲು ಕುಡಿಲ್ಲ ಅನ್ನೋದು. ಎಷ್ಟು ಪ್ರೀತಿ ಇಲ್ಲ ಅನ್ನೋದು ಅಂದ್ರೆ ಯಾಕಾಗಲೇ ಏನಾಗುತ್ತಲ್ಲ, ಆ ರೀತಿ ವಿಶ್ವಾಸ, ಪ್ರೀತಿಯಿಂದ, ಮಮತೆಯಿಂದ ನಮ್ಮನ್ನ ನೋಡ್ಕೊಂಡು ನನಗೆ ಬಹಳ ರೀತಿಯ ಸಹಕಾರವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅಂತ ಒಂದು ಕುಟುಂಬ ಇವತ್ತು ಹಾಸನ ಜಿಲ್ಲೆಯ, ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಹೆಸರು ಉಳಿದಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕರು, ಅವರ ಕುಟುಂಬ ವರ್ಗ ಇವತ್ತು ಇಲ್ಲಿ ರಾಜಕೀಯವಾಗಿ ಮುಂದೆ ಬರಲಿ ಅಂತಕ್ಕಂಥದ್ದನ್ನು ಹೇಳಿ, ಇವತ್ತು ದೀಪು ಇದಾಗಲೇ ಕೈಗ ಅಧ್ಯಕ್ಷರಾಗಿದ್ದಾರೆ. ಮುಂದೆ ಅವರು ರಾಜಕೀಯದಲ್ಲಿ ಉತ್ತಮ ಭವಿಷ್ಯವನ್ನು ಕಾಣಲಿ, ಇಲ್ಲಿ ಕಾಂಗ್ರೆಸ್ ಪ್ರಬಲವಾಗಿ ಬೆಳೆಯಲಿರ್ತಕ್ಕಂಥ ಆಶಯವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಚಂದ್ರಪಟ್ಟಕ್ಕೆ ಶ್ರೀಕಂಠಯ್ಯನವರು ಎಲ್ಲವನ್ನು ಮಾಡಿ ಹೋಗಿದ್ದಾರೆ ಅಂತ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಅವರನ್ನು ನೆನೆಸ್ಕೊಳ್ತಕ್ಕಂಥದ್ದು. ಮತ್ತು ಮುಂದಿನ ತಿಂಗಳು ಒಂದು ಅದ್ದೂರಿ ಸಮಾರಂಭವನ್ನು ಇಟ್ಟು ಎಲ್ಲ ಮೇಧಾವಿಗಳನ್ನು ಕರೆಸಿ, ನೀವೇನೋ ಭಾವಿ ಸಚಿವರು ಅಂತ ಇದ್ದೀರಿ, ಅದೇನಾರ ಆದರೆ ನಾನು ಮಂತ್ರಿಯಾಗಿ ಶ್ರೀಕಂಠಯ್ಯನವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ, ಅದು ಆಗಲಿ ಅಂತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಶ್ರೀಕಂಠಯ್ಯನವರ ಕನಸನ್ನು ನನಸು ಮಾಡ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮ ಇದು ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡುವುದು. ಕ್ರೀಡೆಯಲ್ಲಿ ಅತಿ ಮುಖ್ಯವಾದಂಥ ಕ್ರೀಡೆ ಅಂದರೆ ವಾಲಿಬಾಲು ಮತ್ತು ಕಬಡ್ಡಿ. ನಾವು ಈಗ ಕ್ರಿಕೆಟಿನ ಹುಚ್ಚೆತ್ತಿಸ್ಕೊಂಡಿದ್ದೀವಿ ಪ್ರಪಂಚದಲ್ಲೆಲ್ಲ, ಆದರೆ ಬಹಳ ರೋಮಾಂಚಕಾರಿಯಾದಂಥ ಕ್ರೀಡೆಗಳು ಯಾವಾಗಿದ್ರೆ ಕಬಡ್ಡಿ ಮತ್ತು ವಾಲಿಬಾಲ್. ಇವನ್ನ ನಾವು ಹೆಚ್ಚಿಗೆ ನಾವು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥವ್ರು ನಾವು ಈ ಎರಡು ಕ್ರೀಡೆಗಳನ್ನ ಮಹತ್ವಪೂರ್ಣವಾಗಿ ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು. ಇದನ್ನು ನೀವು ಗುರುತಿಸಿ, ಹೋದ್ಸರಿ ಗೋಪಾಲ್ ಸ್ವಾಮಿ ಅವರು ಕಬಡ್ಡಿ ಇಡಿಸಿದ್ರು, ಈ ಸರಿ ನೀವು ವಾಲಿಬಾಲ್ ಇಡಿಸಿದ್ರಿ. ಇನ್ನೂ ದೊಡ್ಡದಾಗಿ ಕ್ರೀಡೆಗಳನ್ನು ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆಸಿ ಫೈನಲ್ ಪಂದ್ಯಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುವುದರವರೆಗೆ ಅಂಕದ ಪ್ರವೇಶವನ್ನು ಮಾಡಿಕೊಳ್ಳುವ